ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ದಯವಿಟ್ಟು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ತುಂಬ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಮೆಹ್ರೌಲಿ ಸ್ತಂಭವು ಪ್ರಾಚೀನ ಭಾರತದ ಕುಶಲಕರ್ಮಿಗಳ ನೈಪುಣ್ಯಕ್ಕೆ ಸಾಕ್ಷಿಯಾಗಿದೆ. ಎರಡನೇ ಪ್ರಶ್ನೆ, ಕ್ರಿಶ್ಚಿಯನ್ ಕಾಲದ ಆರಂಭದ ಶತಮಾನಗಳಲ್ಲಿ ದಕ್ಷಿಣ ಭಾರತದಿಂದ ರೋಮನ್ ಸಾಮ್ರಾಜ್ಯಕ್ಕೆ ವ್ಯಾಪಕವಾಗಿ ರಫ್ತಾಗುತ್ತಿದ್ದ ವಸ್ತುಗಳು ಕರಕುಶಲ ಸರಕುಗಳು. ಮೂರನೇ ಪ್ರಶ್ನೆ, ರಾಜಸ್ಥಾನ್ ಕಾಲುವೆಯು ಯಾವ ರಾಜ್ಯಗಳಿಗೆ ನೀರಾವರಿ ಮಾಡುತ್ತದೆ? ರಾಜಸ್ಥಾನ್, ಪಂಜಾಬ್ ಮತ್ತು ಹರಿಯಾಣ. ನಾಲ್ಕನೇ ಪ್ರಶ್ನೆ, ಸಾಗರದ ಬಹು ಆಳವಾದ ಭಾಗ ಎಂದು ಗುರುತಿಸಲಾದ ಮರಿಯಾನ್ ಟ್ರೆಂಚ್ ಯಾವ ಸಾಗರದಲ್ಲಿದೆ? ಪೆಸಿಫಿಕ್ ಸಾಗರ. ಐದನೇ ಪ್ರಶ್ನೆ, ಕಾಫಿ ವ್ಯವಸಾಯ ಕಂಡುಬರುವಂಥ ರಾಜ್ಯಗಳು ಯಾವುವು? ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು. ಆರನೇ ಪ್ರಶ್ನೆ, ಭಾರತವು ಬಹುತೇಕವಾಗಿ ಅನುಸರಿಸುವ ಕೃಷಿ ಪದ್ಧತಿ ಸಬ್ಸಿಸ್ಟೆನ್ಸ್ ವ್ಯವಸಾಯ. ಏಳನೇ ಪ್ರಶ್ನೆ, ಭಾರತದ ಯೋಜನಾ ದಸ್ತಾವೇಜು ಪತ್ರವನ್ನು ಅನುಮೋದಿಸುವ ಉನ್ನತ ನಿಕಾಯ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ. ಎಂಟನೇ ಪ್ರಶ್ನೆ, ಉತ್ತರ ಅಮೆರಿಕ ಮುಕ್ತ ವ್ಯಾಪಾರ ಒಪ್ಪಂದವು ಯಾವ ದೇಶಗಳ ಮುಕ್ತ ವ್ಯಾಪಾರ ಪ್ರದೇಶಕ್ಕೆ ಸಂಬಂಧಿಸಿದೆ? USA, ಕೆನಡಾ, ಮೆಕ್ಸಿಕೋ. ಒಂಬತ್ತನೇ ಪ್ರಶ್ನೆ, ವಿತ್ತೀಯ ಜವಾಬ್ದಾರಿ ಮತ್ತು ಬಜೆಟ್ ನಿರ್ವಹಣಾ ಅಧಿನಿಯಮವು ಯಾವುದಕ್ಕೆ ಸಂಬಂಧಿಸಿದೆ? ವಿತ್ತೀಯ ಹಾಗೂ ರೆವೆನ್ಯೂ ಕೊರತೆಗಳು. ಹತ್ತನೇ ಪ್ರಶ್ನೆ, ಭೂಮಿಯ ಮೇಲ್ಮೈಗೆ ಹತ್ತಿರದಲ್ಲಿ ಶೀತಲವಾದ ಸಾಂದ್ರ ಗಾಳಿಯ ಗುರುತ್ವಾಕರ್ಷಣ ಚಲನೆಯಿಂದ ಉಂಟಾಗುವ ಶೀತಲ ಇಳಿಜಾರು ಮುಖದ ಗಾಳಿಯನ್ನು ಹೀಗೆನ್ನುತ್ತಾರೆ? ಕೆಟಿಬೆಟಿಕ್ ಗಾಳಿಗಳು. ಹನ್ನೊಂದನೇ ಪ್ರಶ್ನೆ, ಭಾರತ ಸಂವಿಧಾನದಲ್ಲಿ ಉಲ್ಲೇಖವಾಗಿರುವ ರಾಜ್ಯ ನೀತಿಯ ನಿರ್ದೇಶಕ ಸಿದ್ಧಾಂತಗಳಲ್ಲಿ ಸೇರಿಲ್ಲದಿರುವುದು ವಯಸ್ಕರ ಶಿಕ್ಷಣ. ಹನ್ನೆರಡನೇ ಪ್ರಶ್ನೆ, ತನ್ನ ಹುದ್ದೆಯನ್ನು ತಪ್ಪಾಗಿ ಮತ್ತು ಕಾನೂನುಬಾಹಿರವಾಗಿ ಹೊಂದಿರುವ ವ್ಯಕ್ತಿಯ ವಿರುದ್ಧ ಹೊರಡಿಸುವ ರೀತಿ ಕೋ ವಾರೆಂಟ್. ಹದಿಮೂರನೇ ಪ್ರಶ್ನೆ, 311ನೇ ಅನುಚ್ಛೇದ ಪ್ರಕಾರ ಸೇವೆಯಿಂದ ಯಾದೃಚ್ಛಿಕವಾಗಿ ತೆಗೆದುಹಾಕುವುದರ ವಿರುದ್ಧ ನೀಡುವ ಸಂವಿಧಾನಾತ್ಮಕ ರಕ್ಷಣೆ ಇವರುಗಳಿಗೆ ಅನ್ವಯಿಸುತ್ತದೆ? ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರು. 14ನೇ ಪ್ರಶ್ನೆ, ಭಾರತೀಯ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಮತ್ತು ಭಾರತ ಸಂವಿಧಾನದ ಸುಗಮ ಕಾರ್ಯನಿರ್ವಹಣೆಗೆ ಸಾಮಾಜಿಕ ನ್ಯಾಯ ಅತ್ಯಗತ್ಯವೆಂದು ಪ್ರತಿಪಾದಿಸಿದ ರಾಷ್ಟ್ರೀಯ ನಾಯಕರು? ಡಾ. ಬಿ.ಆರ್. ಅಂಬೇಡ್ಕರ್. 15ನೇ ಪ್ರಶ್ನೆ, ಭಾರತದಲ್ಲಿ ಸಾರ್ವಜನಿಕ ವಲಯದಲ್ಲಿನ ಬ್ಯಾಂಕುಗಳ ಖಾಸಗೀಕರಣವನ್ನು ಶಿಫಾರಸು ಮಾಡಿದ ಸಮಿತಿ ಯಾವುದು? ನರಸಿಂಹನ್ ಸಮಿತಿ. 16ನೇ ಪ್ರಶ್ನೆ, ವಿಟ್ ಸ್ಪೋಟ್ ಬ್ರಿಡ್ಜ್ ಎಂಬುದು ವಿದ್ಯುತ್ ಶಕ್ತಿ ನಿರೋಧವನ್ನು ಅಳೆಯುವ ಸಾಧನ. 17ನೇ ಪ್ರಶ್ನೆ, ಭಾರತದಲ್ಲಿ ರಾಷ್ಟ್ರೀಯ ವರಮಾನದ ಅಂದಾಜುಗಳನ್ನು ಕ್ರೋಢೀಕರಿಸುವವರು ಯಾರು? ಕೇಂದ್ರೀಯ ಸಾಂಖ್ಯಿಕ ಸಂಸ್ಥೆ. 18ನೇ ಪ್ರಶ್ನೆ, ಮಧ್ಯಂತರ ಬಜೆಟ್ ಅನ್ನು ಹೀಗೂ ಕರೆಯಲಾಗುತ್ತದೆ? ವೋಟ್ ಆನ್ ಅಕೌಂಟ್ ಬಜೆಟ್. 19ನೇ ಪ್ರಶ್ನೆ, ಕಾವೇರಿ ನೀರಿನ ಹಂಚಿಕೆಯಲ್ಲಿ ಭಾಗಿಯಾಗಿರುವ ನದಿ ತೀರದ ಮಾಲೀಕತ್ವದ ರಾಜ್ಯಗಳು ಯಾವುವು? ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಪಾಂಡಿಚೇರಿ. 20ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಪ್ರಾದೇಶಿಕ ಅಸಮತೋಲನಗಳನ್ನು ಸರಿಪಡಿಸುವುದಕ್ಕಾಗಿ ರಚಿತವಾದ ಉನ್ನತ ಅಧಿಕಾರ ಸಮಿತಿಯ ಅಧ್ಯಕ್ಷರಾಗಿದ್ದವರು ಯಾರು? ಡಾ. ಡಿ. ಎಂ. ನಂಜುಂಡಪ್ಪ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.